ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲೀನಿಯರ್ ರಿಗ್ರೆಷನ್ ಬಗ್ಗೆ ತಿಳ್ಕೊತಾ ಹೋಗೋಣ. ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಮೊದಲಿಗೆ ನಾವು ನೋಡ್ತಾ ಹೋದರೆ ಲೀನಿಯರ್ ರಿಗ್ರೆಷನ್ ಫಸ್ಟು ಡೆಫಿನಿಷನ್ನ ಬರೆಯೋಣ. ಸೊ ಲೀನಿಯರ್ ರಿಗ್ರೆಷನ್ ಅಂದರೆ ಪ್ರಿಡಿಕ್ಟ್ ನ್ಯೂಮರಿಕ್ ರೆಸ್ಪಾನ್ಸ್. it will predict numeric response for set of greater than or equal to one independent variable. ಇದು ನಮ್ಮ ಡೆಫಿನಿಷನ್ ಆಯಿತು. ಲೀನಿಯರ್ ರಿಗ್ರೆಷನ್ ಅಂದ್ರೇನು? ಪ್ರಿಡಿಕ್ಟ್ ನ್ಯೂಮರಿಕಲ್ ರೆಸ್ಪಾನ್ಸ್ನ ಪ್ರಿಡಿಕ್ಟ್ ಮಾಡ್ತಾ ಹೋಗುತ್ತೆ ಫಾರ್ ಸೆಟ್ ಆಫ್ ಮೋರ್ ದೆನ್ ಒನ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿರಬೇಕು. ಸೊ ಫಾರ್ಮುಲಾ ನೋಡೋದಾದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಬೀಟಾ ನಾಟ್ ಪ್ಲಸ್ ಸಮೇಷನ್ ಜೆ ಫ್ರಮ್ 1 to p ಎಕ್ಸ್ ಐ ಬಿ ಜೆ ಬೀಟಾ ಜೆ. ಸೊ ಇದು ಫಾರ್ಮುಲಾ ಆಗೋಗಿದೆ. ಸೊ ನೆಕ್ಸ್ಟ್ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಲೀನಿಯರ್ ರಿಗ್ರೆಷನ್ ಮೇಲೆ ನಾನು ಆಲ್ರೆಡಿ ಲೀನಿಯರ್ ರಿಗ್ರೆಷನ್ ಮೇಲೆ ಇರೋ ಪ್ರಾಬ್ಲಮ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಪ್ರಾಬ್ಲಮ್ ಡಿಫ್ರೆಂಟಲ್ಲಿದೆ, ಇದ್ರಿಗೆ ಬರೀ ಥಿಯರಿ ಮಾತ್ರ ಇದೆ. ಸೊ ಫಸ್ಟ್ ಏನು ಮಾಡಬೇಕು, ನಾವು ಸ್ಲೋಪ್ನ ಕಂಡುಹಿಡಿಬೇಕು. ಸ್ಲೋಪ್ ಎ ಅಂತ ನಾವು ಡಿಟರ್ಮೈನ್ ಮಾಡೋಣ. ಸೊ ಸಮೇಷನ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಇಂಟು ವೈ ಐ ಮೈನಸ್ ವೈ ಬಾರ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಇದು ಸ್ಲೋಪ್ನ ಕಂಡುಹಿಡಿಯೋದಕ್ಕೆ ಎ. ಮತ್ತು ನಾವು ಬಿ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಬಿ ಈಸ್ ಈಕ್ವಲ್ ಟು ವೈ ಬಾರ್ ಮೈನಸ್ ಎ ಎಕ್ಸ್ ಬಾರ್. ಈ ಎಕ್ಸ್ ಬಾರ್ ಮತ್ತು ವೈ ಬಾರ್ ಅಂದರೆ ಎಕ್ಸಿನ ಟೇಬಲಲ್ಲಿರುವಂತಹ ಮೀನ್ ವ್ಯಾಲ್ಯೂ ಮತ್ತು ವೈ ಟೇಬಲ್ನ ಮೀನ್ ವ್ಯಾಲ್ಯೂ. ಸೊ ಪ್ರಾಬ್ಲಮ್ನ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇದನ್ನು ನಾವು ಹೇಗೆ ಬರಿಬೇಕು ಅಂದರೆ ಕೊನೆಯಲ್ಲಿ ಎ ಎಕ್ಸ್ ಪ್ಲಸ್ ಬಿ ವೈ ಈ ಥರ ನಾವು ಬರಿಬೇಕಾಗತ್ತೆ. ಎ ಎಕ್ಸ್ ಪ್ಲಸ್ ಬಿ ವೈ ಈ ಥರ ಬರಿಬೇಕಾಗತ್ತೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟು ಇನ್ನೊಂದೇನು ಬರುತ್ತೆ ಅಂದರೆ ಮೀನ್ ಸ್ಕ್ವೇರ್ ಎರರ್ ಅಂತ ಬರುತ್ತೆ. ಮೀನ್ ಸ್ಕ್ವೇರ್ ಎರರ್ which is equal to 1 into 1 by n summation I is equal to 1 to n yi minus a1 xi minus a0 whole square. ಈ ಪ್ರತಿಯೊಂದನ್ನು ನೋಡ್ತಾ ಹೋಗೋಣ. ಸೊ ಎನ್ ಅಂದ್ರೇನು? ಎನ್ ಅಂದರೆ ನಂಬರ್ ಆಫ್ ಅಬ್ಸರ್ವೇಷನ್. ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಾದ್ರೆ ಆರಾಮಾಗಿ ಗೊತ್ತಾಗುತ್ತೆ. ಸೊ a1 ಅಂತ ಅಂದರೆ ಆ್ಯಕ್ಚುಯಲ್ ವ್ಯಾಲ್ಯೂ. a0 ಅಂದರೆ ಪ್ರಿಡಿಕ್ಟೆಡ್ ವ್ಯಾಲ್ಯೂ ಮತ್ತು ಆ್ಯಕ್ಚುಯಲ್ ವ್ಯಾಲ್ಯೂ ಮಧ್ಯೆ ನಾವು ಡಿಫ್ರೆನ್ಸ್ನ ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಇನ್ನೂ ಒಂದು ಫಾರ್ಮುಲಾ ಬರುತ್ತೆ ಆರ್ ಎಸ್ ಎಸ್ ಅಂದರೆ ರೆಸಿಡ್ಯುಯಲ್ನೇ ಕಂಡುಹಿಡಿಯೋದು ಒಂದು ಸಮೇಷನ್ ಆಫ್ ವೈ ಮೈನಸ್ ವೈ ಕ್ಯಾಪ್ ಸ್ಕ್ವೇರ್ ಅಂತ ನಾವು ಕಂಡುಹಿಡಿಬೋದು. ಸೊ ನಮಗೆ ಆರ್ ಎಸ್ ಎಸ್ ಗೊತ್ತಾದರೆ ನಾವು ಮೀನ್ ಸ್ಕ್ವೇರ್ ಎರರ್ನ ಈಸಿಯಾಗಿ ಕಂಡುಹಿಡಿಬೋದು. ಮೀನ್ ಸ್ಕ್ವೇರ್ ಎರರ್ ಈಸ್ ಈಕ್ವಲ್ ಟು ಆರ್ ಎಸ್ ಎಸ್ ಬೈ ಎನ್. ಸೊ ಫಾರ್ಮುಲಾಗಳನ್ನೆಲ್ಲ ನೋಡಿದ್ದೀವಿ. ಈ ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಲೀನಿಯರ್ ರಿಗ್ರೆಷನ್ ಪ್ರಾಬ್ಲಮನ್ನು ಅದನ್ನು ನೋಡಿದ್ರೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ದಯಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.